ತಾಯಿಯ ಉದರದ ಒಳಗ ಇವರು ಜನಿಸಿ ಬಂದ್ರು ಇಂಡಿ ತಾಲೂಕ ಮಿರಿಗಿಯ ಒಳಗ. ಶಿವಪ್ಪ ಕಾಶ್ಮೀರಿ ದಂಪತಿ ಇದ್ರು 50 ವರ್ಷ ಗತಿಸಿ ಹೋಯಿತು, ಮಕ್ಕಳು ಆಗಲಿಲ್ಲ ಆವಾಗ. ಮುಂದೆ ಇವರು ಜಟ್ಟಿಂಗರಾಯ ಗೂಳಿಯವರ ಮಠಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಇವರು ಮಾಡ್ಯಾರವಾಗ. ನೀ ಗಂಡಸ ಮಗ ಹಡಿತಿ ಅಂತ ನುಡದ ಬಾಯಾಗ ಆ ಮಗ ಬಿಡಬೇಕು ಮಠಕ ಗೂಳಿ ಆವಾಗ. ಪಾದ ಮುಟ್ಟಿ ವಚನ ಕೊಟ್ಟರು, ಪ್ರಸಾದ ತಗೊಂಡು ಬಂದ್ರು, ಎಲ್ಲ ಲಿಂಗ ಜನಸಿ ತಮ್ಮ ಬಂದ ಆವಾಗ. ಎಲ್ಲ ಲಿಂಗ ಜನಸಿ ಬಂದು ಕುರಿಗಳು ಕಾಯುತ್ತಿದ್ದ. ಹೌದಲ್ರಿ. ಒಮ್ಮೆ ಮಸಳಿ ಮಡಿವಿನಲ್ಲಿ ನುಗ್ಸಾರಿವನೀಗ 5 ತಾಸ ಒಳಗೆ ಮುನಿಗಿ ಬಿಟ್ಟ ಹೋಗಿ ನೀರಾಗ. ಹಾವ ಕೊರಳಿಗೆ ಹಾಯ್ಕೊಂಡು ಎಲೆಲಿಗ ಬಂದಾನ ಹೊರಗ. ತಾಯಿ ಸಾಯ್ತಿ ಅಂತ ಚೀರ್ಯಾಡಿ ಅಳ್ಳ ಕತ್ಲುವಾಗ ಹಾವ ಒಗದ ನೋಡಪ್ಪ ತಳಗ. ತಾಯಿ ಸಾಯಿ ತಾಳ ಅಂತ ಚೀರ್ಯಾಡಿ ಬದರ ತಾಳ ಹಾವ ತಳಗ ಒಗುದು ಕರ್ಕೊಂಡು ಹೋದಳು ಇವಾಗ ಮನಿ ಕಡಿಗ. ಅವಾಗ ಕುರಿಗಳ ಕಾಯ್ತೆ ಕುಸ್ತಿ ನಾದ ಭಾಳ ಒಳಗ ಒಟ್ಟೆ ಕುಸ್ತಿ ಹಿಡಿಯಾಕ ಹೋಗವ ಕುರಿಗಳು ಬಿಟ್ಟೆ ಆವಾಗ. ಕುಸ್ತಿ ಹಿಡಿದು ಗಡಿಗೆ ಒಗದು ಬಿದ್ದ ಗಡಿಗೆ ರೊಕ್ಕ ಕೊಟ್ಟು ಮುಂದೆ ಊಟ ಮಾಡಿ ಹೋಗಿ ಮುಂದಿನ ವರ್ಷೀಗ. ಏನ್ ಮಾಡ್ತಿದ್ರು ಅವ್ರು ಎಲ್ಲಿಂಗ್ ಮಿಥ ಅವರು? ಏನ್ ಮಾಡ್ತಾರ್ರಿ? ಕುಸ್ತಿ ಹಿಡಿದ್ರು ಕೂಡ ಕುಸ್ತಿ ಹಿಡಿದು ಗಡಿಗೆ ತಳ ಹೋಗೋದು, ಬಿದ್ದ ಗಡಿಗೆ ರೊಕ್ಕ ಕೊಡ್ತಿದ್ರು ಅವರು. ಹೌದಲ್ರಿ. ಇವು ಈಗಿನೂ ಮಾತಾಡ್ಕೊಂಡು ಕುಸ್ತಿ ಆಡೋದು ಇವು ಬೇರೆ. ಹೌದು ಹೌದು. ಇವ್ರು ಏನು ಮಾಡ್ತಿದ್ರು, ಆ ಕುಸ್ತಿ ಹಿಡಿದು ಗಡಿ ತಳಗೆ ಬಿದ್ದ ಕೂಡಲೇ ನಾ ರೊಕ್ಕಕ್ಕಾಗಿ ಕುಸ್ತಿ ಹಿಡಿಲ್ಲ, ಏನೋ ನನ್ನ ಚಟ ಐತಿ ಕುಸ್ತಿ ಆಡ್ತೀನಿ ನಾ, ಈ ರೊಕ್ಕ ತಗೋ ಮುಂದಿನ ಜಾತ್ರೆ ಮುಂದಿನ ವರ್ಷದಿಗೆ ಊಟ ಮಾಡಿ ನನಗೆ ಬಂದು ಹೋಗಿ ಈ ಜಾತ್ರೆಗೆ ಅಂತ ಅವನಿಗೆ ರೊಕ್ಕ ಕೊಡ್ತಿದ್ದ ಬಿದ್ದ ಗಡಿಗೆ. ಈ ರೊಕ್ಕ ತಗೊಂಡು ಹಿಂಗೆ ಕೆಲವೊಂದು ದಿವಸಗಳನ್ನು ಗತಿಸೋಯ್ತು. ಮುಂದೆ ಇವರು ಪ್ರಾಯಕ್ಕೆ ಬಂದ ಕೂಡಲೇ ಅಳಗಿ ಶಿರ್ವಾಳ ಕನ್ಯಾ ತೆಗೆದು ಎಲ್ಲಿಂಗ್ ಮುತ್ತವರಿಗೆ ಮದುವೆ ಮಾಡ್ತಾರೆ. ಹೌದು. ಈ ಲಗ್ನ ಮಾಡಿದ ಕೂಡಲೇ ಮುಂದೆ ಇವರು ಯಾವ ಪ್ರಕಾರವಾಗಿ ಮಹಾತ್ಮರಾಗ್ತಾರೆ ತಾವು ಶಾಂತತೆಯಿಂದ. ಮುಂದೆ ಎಲ್ಲ ಲಿಂಗ ಪ್ರಾಯಕ್ಕ ಬಂದ ಬೇಗ ಆ ಅಳಿಗಿ ಶಿರವಾಳ ಕನ್ಯಾ ತೆಗೆದ್ರು ಎಲ್ಲ ಲಿಂಗನಿಗ. ಒಲ್ವಲೆ ಅಂದ್ರು ಭಾಷೆಗೆ ತಂದು ಇವಾಗ ಕಟ್ಟ್ಯಾರ ಹಣಿ ಮ್ಯಾಗ. ಮುಂದ ಸಂಸಾರ ಮಾಡತಾನ ಕೇಳು ಹ್ಯಾಂಗ. ಸ್ವಪನದಾಗ ತುಳದಂಗ ಪತ್ನಿಯ ಹಾಸಿಗೆ ತುಳದ ಯಲಲಿಂಗನ ಮುತ್ತನ ಸತಿ ಗರ್ಭವತಿ ಆವಾಗ. ಕ್ಯಾಡಿಗೆ ಒಳಗ ಕುಸ್ತಿ ಆಡಕ ಎಲ್ಲ ಲಿಂಗ ಮುತ್ಯ ಹೋದ. ಹೌದು ಹೌದು. 8 ತಿಂಗಳ ತುಂಬಿತು ಕೇಳು ಇವರ ಮಡದಿಗ ಆವಾಗ. ಈಶ್ವರ ಮುನದೆ ಬಿಟ್ಟ ನೋಡು ತಾಯಿಯ ಮ್ಯಾಗ, ಯಾವ ರೋಗಿಲ್ಲದೆ ಎಲಲಿಂಗನ ಮಡದಿ ಸತ್ತಾಳ ಆವಾಗ.
ಸುದ್ದಿ ತಗೊಂಡು ಮನುಷ್ಯ ಬಂದ ಎಲ್ಲ ಲಿಂಗ ಅಂತಾನ ಕುಸ್ತಿ ಒಗದಿದ್ದ ಇವ ಕ್ಯಾಡಿಗಿ ಒಳಗ ಜಿಯ 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 ಜಿ. ಹಾ. ಕ್ಯಾಡಿಗಿ ಒಳಗ ಕುಸ್ತಿ ಒಗದ ಸುದ್ದಿ ತಗೊಂಡು ಮನುಷ್ಯ ಬಂದ ಹೌದು ಹೌದು ಆಗ ಎಲ್ಲ ಲಿಂಗ ಹೇಳತಾನ ಕುಡಿದ ಸಬದಾಗ ಏನ್ ಹೇಳ್ತಾರ್ರಿ? ಒಂದ ಕುಸ್ತಿ ಬಗದ ಒಂದ ಕುಸ್ತಿಗ ಬಿದ್ದ ಇದರಾಗ ಮುಂದ ದುಃಖ ಮಾಡುತ್ತ ಎಲ್ಲಲಿಂಗ ಬರತಾನ ಆವಾಗ ದುಃಖ ಮಾಡುತ್ತ ಎಲ್ಲ ಲಿಂಗ ಬಂದು ನೋಡುವುದರಾಗ ಎಲ್ಲಾನೇ ಸಜ್ಜ ಇವರು ಮಾಡಿದರ ಆವಾಗ ಜಿಯ 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 ಜಿ. ಮುಂದೆ ಈ ಎಲ್ಲ ಲಿಂಗ ಕಿಚ್ಚ ಕೊಡಲಿಕ್ಕೆ ಬಂದ ಹೌದು ಕಿಚ್ಚ ಕೊಡುವಂತ ಸಮಯದಾಗ ಆವಾಗ ಇದು ನಿಸರ ಪ್ರಪಂಚ ಐತಿ ನಿಮಿತ್ತೆ ಜಗದಾಗ ಕ್ಷಣಿಕ ಸುಖದಾಗ ಸಾಗರದಷ್ಟು ದುಃಖ ಐತಿದರಾಗ ಬೆಂಕಿ ಹಚ್ಚಿ ಬಿಟ್ಟ ಮಡದಿಯ ಧ್ಯೇಯಕ್ಕ ಸಿಡಲ ಗರದಂಗ ಕೂಸ ಸಿಡಿತೋ ಆವಾಗ ಜಿಯ 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 ಜಿ. ಸಿಡ್ಲ ಗರದಾಗ ಕೂಸ ಸಿಡಿದು ಎಲ್ಲ ಲಿಂಗನ ಪಾದ ಕಬ್ಬಿತ್ತು ಹೌದು ಹೌದು ಆಗ ಎಲ್ಲ ಲಿಂಗ ಎತ್ತಿ ಬಗದ ಮತ್ತ ಕೂಸಿಗ ಇಲ್ಲಿ ಏನ ಸುಖ ಉಣತಿ ಬಂದು ಜಗದಾಗ ನೀನು ಸಾವಿಜ ಪದವಿಗೆ ಶೇರು ಒಗದ ಬೆಂಕ್ಯಾಗ ಅಲ್ಲೇ ಪ್ರಪಂಚ ತ್ಯಾಗ ಮಾಡಿ ಲಕ್ಷಣ ಮಠಕ ಬಂದ ಸಿದ್ಧಲಿಂಗ ಇದ್ದ ಈ ಲಕ್ಷಣ ಮಠದಾಗ ಜಿಯ 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 ಜಿ. ಎಲ್ಲ ಲಿಂಗ ಮುತ್ತ ಬಂದು ಸಿದ್ಧಲಿಂಗನ ಪಾದಕ ಬಿದ್ದ ನನಗ ದೀಕ್ಷೆ ಕೊಡರಿ ಅಂತ ಪಾದ ಹಿಡದ ಆವಾಗ ಆಗ ಸಿದ್ಧಲಿಂಗ ಸಾಮಾನ್ಯ ಅಲ್ಲ ತಿಳಿಸುಬೇ ತಮಗ ತಮ್ಮ ನನ್ನಲ್ಲಿ ದೀಕ್ಷಾ ತಗೋಬೇಕಾದ್ರ ಜಗದಾಗ ನನ್ನಲ್ಲಿ ದೀಕ್ಷೆ ತಗೋಬೇಕಾದ್ರ 3 ದಿವಸ ಅಡ್ಡಿ ನಾನು ನಿಮಗ ಮುತ್ಸಾವ ನೋಡು ಮಣ್ಣಾಗ ಜಿಯ 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 ಜಿ. ನಿನಗ ಅಡ್ಡಿ 3 ದಿವಸ ಮಣ್ಣಿನಲ್ಲಿ ಮುಚ್ಚತೀನಿ ನಾನು ಕರೆದಾಗ ಬಂದ್ರ ದೀಕ್ಷೆ ನಿನಗ ಕೊಡತೀನಿ ಆವಾಗ ಎಲ್ಲ ಲಿಂಗ ಅಂದ 3 ದಿವಸ ಇರುತ್ತೇನಂದಾಗ ನಿನ್ನ ಆಶೀರ್ವಾದ ಇದ್ರ 3 ವರ್ಷ ಇರುತ್ತೀನದರಾಗ ಹರ ಮುನಿದರೆ ಗುರು ಕಾಯಬೇಕು ಗುರಿ ಮುನಿದರೆ ಕಾಯವರಿಲ್ಲ ನಿನ್ನ ಆಶೀರ್ವಾದ ನನಗ ಇರಲಿ ತಲಿ ಮ್ಯಾಗ ಜಿಯ 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 ಜಿ. ಮುಂದೆ ಈ ಮಹಾತ್ಮರಿಗೆ ಹೇಳುದ್ರಾಗ ಮಠದಾಗ ಕೇಳಿ ಯಪ್ಪ ನಾಳೆ ನಮಗೂ ಹಡ್ಡಿ ಮುಚ್ಚ ಕಾಣ್ತಾನಿದರಾಗ ಈ ಮಠದನ ಜನ ಎಲ್ಲ ಖಾಲಿ ಆಯ್ತು ಆವಾಗ ಯಪ್ಪ ಎರ್ದ ಸಾಯ್ದು ಯಾಕ ಬೇಕು ಅಂತ ನಾವಾಗ ಸಿದ್ಧಲಿಂಗ ಮುತ್ಯ ಅಂದ ಜ್ವಳ ಜ್ವಟ್ಟ ಹಾರಿ ಹೋಯಿತು ಗಟ್ಟಿ ಬೀಜ ಒಂದೇ ಉಳಿತು ಅಂದ ಮಠದಾಗ ಜಿಯ 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 ಜಿ.
ಏನಂದ್ರು ಎಲ್ಲಿಂಗ್ ಮುತ್ಯಾಗ, ಏನಂತಾರ್ರಿ? ನಾನು ಪ್ರಪಂಚವನ್ನು ತ್ಯಾಗ ಮಾಡಿ ಬಂದೀನಿ, ನನಗೆ ಗುರುದೀಕ್ಷೆಯನ್ನು ಕೊಡ್ರಿ ಅಂತ ಪಾದಕ್ಕೆ ಬಿದ್ದ ಸಿದ್ಲಿಂಗ ಮುತ್ಯನಲ್ಲಿ ಬಂದು. ಹೌದು. ಆವಾಗ ಇವರು ಸಾಕ್ಷಾತ್ ಸಿದ್ಲಿಂಗ ಮುತ್ಯ ಏನಂದ್ರು, ಇವರು ಮನಸ್ಸು ಪರೀಕ್ಷೆ ಮಾಡಾಕ, ನನ್ನಲ್ಲಿ ದೀಕ್ಷೆ ಪಡಿಬೇಕಾಗಿದ್ರೆ ಹಾಗೆ ತಂಬಾಕು ಚಿಟ್ಟಿಗೆ ಬೋಧಾ ಕೊಡವಲ್ಲ, ಹೌದು. ನನ್ನಲ್ಲಿ ದೀಕ್ಷೆ ತಗೋಬೇಕಾಗಿದ್ರೆ 3 ದಿವಸ ಹಾಗೆ ಗೋರಿ ಅಡ್ಡಿ ಮುಚ್ಚಿಬಿಡವನ. ಹೌದಲ್ರಿ. ನೀ ಎದ್ದು ಬಂದಂದ್ರೆ ಮತ್ತೆ ದೀಕ್ಷೆ ಕೊಡ್ತೀನಿ, ಇರು ಒಲ್ಲೆ ಅಂದ್ರೆ ಮತ್ತೊಂದು ಲಗ್ನ ಮಾಡಿ ಆ ಕಡೆ ಹೋಗಂದವ. ಹೌದು ಹೌದು. ಆವಾಗ ಈ ಎಲ್ಲಿಂಗ್ ಮುತ್ಯ ಅಂದ, ನೀನು ಇರು ಅಂದ್ರೆ 3 ದಿವಸ ಅಲ್ಲ 3 ವರ್ಷ ಇರ್ತೀನಿ ಒಳಗೆ, ಹೌದು. ಆದ್ರೆ ನೀ ಇರು ಅನ್ಬೇಕು, ನನಗಿರುವಂಥ ಶಕ್ತಿ ಇಲ್ಲ ಅಂತ ಹೇಳಿದರು. ಗುಪ್ತ ಕಾಣಿಕೆ 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ವಾಸ್ಪನಿತ ಸಾಕ್ಷ್ಯದೇವರು ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಿಂದ ಬರ್ತಾ ಇದ್ದು ಪುಸ್ತಕದ್ದು. ನನಗೆ ಇರುವಂತಹ ಶಕ್ತಿ ಇಲ್ಲ, ನೀನು ಇರುವಂದೆ ಅಂದ್ರೆ 3 ವರ್ಷ ಒಳಗಿರ್ತೀನ, ಹೌದು. ಆದರೆ ನಿನ್ನ ಆಶೀರ್ವಾದ ನನಗಿರ್ಬೇಕಂತ. ಹಾಗೇನಾಗಂಗಿಲ್ಲ, ಈಗ ಮಠದಾಗ ಏಸ್ ಮಂದಿ ಒಟ್ಟರು ನಾಳೆ ಮುಂಜಾನೆ ಮುಗಿಸ್ತೀನಿ ಅಂದ್ಬಿಟ್ಟು. ಹೌದಲ್ರಿ. ಈ ಮಠನೇ ಖಾಲಿ ಆಗೋಯ್ತು, ಒಟ್ಟರು ಯಾರು ಸಾಯ್ಬೇಕಲ್ಲ, ಮುಂಜಾನೆ ಯಾರು ಮುಚ್ಕೋಬೇಕಿಲ್ಲ ಅಂತ. ಆವಾಗ ಏನು ಮಾಡಿದ್ರು, ಎಲ್ಲಿಂಗ್ ಮುತ್ಯ ಒಬ್ಬನೇ ಉಳಿದ ಮಠದಾಗ. ಆವಾಗ ಈ ಸಿದ್ಲಿಂಗ ಮುತ್ಯ ಅಂದ, ಏನಂತಾರ್ರಿ? ಕೋಟಿ ಶಿಷ್ಯರೊಳಗೆ ನೇಟಿ ಮಗ ನೀವು ಒಬ್ಬನೇ ನೋಡು, ನನ್ನಲ್ಲಿ ದೀಕ್ಷೆಯನ್ನು ಪಡೆದೆ ಅಂದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಹಚ್ತೀನಿ ಅಂತ ಹೇಳಿ. ಹೌದು ಹೌದು. ಯಾವ ಕುಲ ಜಾತಿ ಭೇದ ಇಲ್ಲ, ಇವರು ಹಾಲು ಮತದ ಜನಿಸಿಯವರು, ಇವರು ಪಂಚಾಳ ಮತದವರು, ಹೌದು. ಅಜಗಜಾಂತರ ಫರಕ್ ಐತೆ. ಅವ್ರು ಹೇಳಿದ್ರು, ಕೋಟಿ ಶಿಷ್ಯರೊಳಗೆ ನೇಟಿ ಮಗ ನೀನೇ 3 ದಿವಸಕ್ಕೆ ಕರೆದೆ ಬಂದು ಪಾದಕ್ಕೆ ಬಿಡಿದೆ ಅಂದ್ರೆ ದೀಕ್ಷೆಯನ್ನು ಕೊಡ್ತೀನಿ. ಸೂರ್ಯ ಚಂದ್ರದಲ್ಲಿ ಇರ್ತಕ್ಕ ನಿನ್ನ ಹೆಸರು ಇರ್ತದೆ ಅಜರಾಮ ಈ ಜಗತ್ತು. ಅಷ್ಟು ದೊಡ್ಡ ಯೋಗಿನಿ ಆಗ್ತಿ. ಆದ್ರೆ ನಾ ಮುಸ್ತೀನಿ ಅಂದ್ರೆ ಭಯ ಬರಲಿಲ್ಲ ನಿನಗತ್ ಕೇಳ್ದ. ಆವಾಗ ಹೇಳ್ತಾನ, ಈ ಭೂಮಿ ಆಕಾಶದಷ್ಟು ದೊಡ್ಡವ, ನೀರಿಲ್ಲಕ್ಕಾಗಿ ನನಗೆ ಯಾರು ಭಯ ಐತಿ? ಗುರು ಮಗಲಾಗಿದ್ದಾಗ ಯಾರು ಭಯ ಇರಬಾರ್ದಂತ, ಹೌದು. ಗಂಡ ಮಗಲಾಗಿದ್ದಾಗ ಹೆಂಡತಿಗೆ ಭಯ ಇರಬಾರ್ದಂತ ಹೌದಲ್ರಿ. ಶಾಸ್ತ್ರಗಳದಾವು. ನೀನು ಮಗಲಿದೆಯಲ್ಲ, ನನಗೇನೋ ಭಯ ಇಲ್ಲ, ನೀ ಎಲ್ಲಿ ಮುಸ್ತಿ ಮುಚ್ಚಂದ. 3 ದಿವಸ ಹಡ್ಡಿ ಎಲ್ಲಿಂಗ್ ಮುತ್ತಾಗ ಮುಚ್ಚಿಬಿಟ್ಟ. ಊರಾನ ಮಂದಿ ಒಟ್ಟು ಬೇಲಕತ್ಬಿಟ್ರಿ ಇವನಿಗೆ. ಹೌದು ಹೌದು. ಪಾಪ ಅದು ಮಿರ್ಗಿಲಿಂದ ಹೆಂಡತಿ ತೀರ್ಕೊಂಡ ಬಳಿಕ ದೀಕ್ಷೆ ತಗೊಳಕ್ಕೆ ಅವ ಬಂದಾನ, ಇವ ಒಳಗೆ ಮುಚ್ಚಿ ಸತ್ತು ಹೊಡೆದ್ಬಿಟ್ಟು ನೋಡ ಒಳಗತ್ತು. ಈ ಊರಾನ ಮಂದಿ ಮಾತಾಡಕತ್ತು. ಹೌದು. ಅದಕ್ಕೆ ಇವು ಈಗಿನ ಗುರುಬೋಧಗಳು ಬೇರೆ. ಇವು ಹೆಂಗ್ರಿ ಮಾಸ್ತರ ಈಗಿನ? ಇವು ಗುರು ದಾರು ಕುಡಿದಿದ್ರೆ ಒಂದು ಗುಟ್ಟಕ್ಕೆ ಅವ್ನು ಕುಡಿಸಿ, ನೀ ನಾನು ಶಿಶಿಮಾಗ ಹೋಗಿ ಅಂತ ಅವ ಕಳಿಸ್ಬಿಡ್ತ. ಹೌದು ಹೌದು. ಅವ ಗುರು ಗಾಂಜಾ ಸೇತಿದ್ದ ಅಂದ್ರೆ ಸೇದಿ ಇವಂಗೆ ಅರ್ಧ ಇವ ಸೇದಿಸ್ತಾನೆ. ಹೌದು. ನೀ ನಾನು ಶಿಶಿಮಾಗ ಆದಿ, ನಂದು ನೀ ಸೇದಿಯಲ್ಲ, ನಾನು ಶಿಶಿಮಾಗ ಆದಿ. ಹೌದು. ಇದನ್ನು ಮುಡ್ದಾರ ಅದನ್ನು ಮುಡ್ದಾರ, ನಡಿ ಯಾರು. ಯಾಕೆ ತಿಳ್ಕೊ, ಗುರು ದೀಕ್ಷೆಯನ್ನು ಪಡಿಬೇಕಾಗಿದ್ರೆ ಶಿಷ್ಯನ ಅನುವನ್ನು ತಿಳಿದುಕೊಂಡು ಗುರು ದೀಕ್ಷೆ ಕೊಡ್ಬೇಕು. ಹೌದು. ಅಂದ್ರೆ ಇವ ದೀಕ್ಷೆ ಪಡೆದುಕೊಂಡು ಉದ್ಧಾರ ಮಾಡ್ತಾನೋ ಅಥವಾ ಇಲ್ಲೋ ಅಂತ. ಹಿಂಗೆ ದೀಕ್ಷೆ ಅನೇಕ ಮಂದಿ ಇಸ್ಲಾಂ ಧರ್ಮದಲ್ಲಿ ಕೂಡ ಪಡೆದಾರ. ಹೌದು. ಅದಕ್ಕೆ 3 ದಿವಸ ಹಡ್ಡಿ ಎಲ್ಲಿಂಗ್ ಮುತ್ಯಾಗ ಮುಚ್ಚಿಬಿಟ್ಟ. 3ನೇ ದಿವಸಕ್ಕೆ ಕರೆದ, ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ದ ಸಿದ್ಲಿಂಗ ಮುತ್ಯಾಗ, ಗುರು ದೀಕ್ಷೆಯನ್ನು ಕೊಟ್ಟ. ಮುಂದೆ ಗುರು ದೀಕ್ಷೆ ಪಡೆದುಕೊಂಡು ಇವರು ಯಾವ ಪ್ರಕಾರವಾಗಿ ಇವನಿಗೆ ಮಠ ಬಿಟ್ಟು ಸಿದ್ಲಿಂಗ ಮುತ್ಯ ಅವ್ರು ಹೋಗ್ತಾ ಇರ್ತಾವ ಶಾಂತತೆಯಿಂದ. ಏ 3ನೇ ದಿವಸಿಗೆ ಶಿವಲಿಂಗ ಕರ್ದ, ಎಲ್ಲ ಲಿಂಗ ಪಾದಕ ಬಿದ್ದ. ಕೋಟಿ ಶಿಷ್ಯರೊಳಗ ನೇಟಿ ಮಗ ನೀನೇ ಜಗದಾಗ, ಹಾಲ ಮತದಲ್ಲಿ ಜನಿಸಿ ಬಂದ್ರು ನೀನು ಖಾಸ ಮಗ ನನಗ, ನಿನಗ ಉತ್ತರಾಧಿಕಾರಿ ಮಾಡ್ತೀನೆಂದ ಲಕ್ಷಣದ ಒಳಗ. ಗುರು ದೀಕ್ಷೆ ಕೊಟ್ಟ ಬಳಿಕ ದೇಶ ಸಂಚಾರ ಮಾಡಬೇಕು, ಭಕ್ತರಿಗೆ ಉದ್ಧಾರ ಮಾಡು ಸಲುವಾಗ. ಜಿಯಾ 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 ದೀಕ್ಷೆ ಪಡೆದು ಎಲ್ಲ ಲಿಂಗ ಮಠದಲ್ಲಿ ಉಳಿದುಕೊಂಡ. ಮುಂದ ಸಿದ್ಧಲಿಂಗ ಹೇಳತಾನ ಎಲ್ಲ ಲಿಂಗರಿಗ. ಏನ್ ಹೇಳ್ತಾರ್ರಿ? ಎಲ್ಲ ಲಿಂಗ ಪತ್ರ ನನಗ ಬಂದೈತಿ, ಹೋಗ್ತೀನಿ ನಾಳೀಗ, ಈ ಮಠ ಬಿಡ್ತೀನಿ ನೋಡು ನಿನ್ನ ಪಾಲೀಗ. ಎಲ್ಲ ಲಿಂಗ ಅಂತನ ಗುರುವೇ ನೀನು ಹೋದ ಬಳಿಕ ನನ್ನ ಗತಿ ಹ್ಯಾಂಗ ಈ ಕಲಿಯುಗದ ಒಳಗ. ಜಿಯಾ 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 ನಾನು ಹೋದ ಬಳಿಕ ಮಗನೇ ತಿರುಗಿ ಬಳಿ ಬರ್ತೀನಿ ಇಲ್ಲಿ, ನೀ ಮನಸ್ಸಿನ್ಯಾಗ ನೆನಸು ಕನಸಿನ್ಯಾಗ ಬರ್ತೀನಿ ನಿನಗ.
ನಿನಗ ಆಪದ ಕಾಲ ಬಂದ್ರ ನಾನು ಬರ್ತೀನಿ ಆವಾಗ ನೀನು ಚಿಂತೆ ಮಾಡಬ್ಯಾಡಂದ ಎಲ್ಲ ಲಿಂಗನೀಗ ಅಂತ್ಯದೇಯ ಲಕ್ಷಣ ಕಿರಿಸಿ ಸಿದ್ಲಿಂಗಾದ್ರು ಕೈಲಾಸವಾಸಿ ಮುಂದೆ ಕೇಳಿರಿ ಇವರ ಕತಿ ಭಾಗ ಜಿಯ 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 ಲಕ್ಷಣದಿಂದ ಸಿದ್ಧಲಿಂಗ ಕುಬೇರ ಕರ್ಜಿಗಿ ಬಂದ ಆಗ ಮೊದಲ ಕೇಳೋ ಉಳದ ಕೇಳೋ ಆವಾಗ ಅಲ್ಲಿ ಮಠ ಮಾಡಿ ಉಳದ ಇಲ್ಲಿ ಕರ್ಜಿಗಿಯ ಒಳಗ ಅಲ್ಲಿ ಅಕಲಕೋಟದ ಕಾಶಿಬಾಯನಕಿ ಇದ್ಲು ಆವಾಗ ವಾಸಿ ಕುಲಕರ್ಣಿ ನಡೆಸಿ ಯೋಚನ ವಿಷ ಹಾಕಿ ಕೊಲ್ಲಬೇಕಂತ ಎಲ್ಲ ಲಿಂಗನಿಗೆ ಇವ ಕೇಳುವಾಗ ಜಿಯ 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 ವಿಷದ ಬುತ್ತಿ ಕಟ್ಟಿ ಎಲ್ಲ ಲಿಂಗಗ ಕಳಿವಿ ಕೊಟ್ಟ ಹೌದು ಹೌದು ಈ ರಾತ್ರಿ ಸಿದ್ಧಲಿಂಗ ಬಂದ ಕನಸಿನ ಒಳಗ ಏ ಎಲ್ಲ ಲಿಂಗ ನಿನಗ ವಿಷದ ಬುತ್ತಿ ಬರ್ತದ ನಾಳೀಗ ಆ ಕಾಶಿಬಾಯಿ ಎನ್ನಕಿ ಬರ ತಾಳ ಮಠದಾಗ ಜಲ್ದಿ ಝಳಕ ಮಾಡಿ ಪೂಜೆ ಮಾಡಿಕೊಂಡು ಕುಂದರಬೇಕು ನೀನು ಮಠದಾಗ ಜಿಯ 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 ಗುರು ಹೇಳಿದಂಗ ಎದ್ದು ಝಳಕ ಮಾಡ್ದ ಎಲ್ಲ ಲಿಂಗ ಏ ಮಠದ ಒಳಗೆ ಎಲ್ಲ ಲಿಂಗ ಕೂತಿದ ಆವಾಗ ಕಾಶಿಬಾಯಿ ವಿಷದ ಬುತ್ತಿ ತಗೊಂಡು ಬಂದ್ಲು ಮಠದಾಗ ತಾಯಿ ಹಸುವಾಗದ ತಡ ಮಾಡಬೇಡ ಬಿಚ್ಚ ಆವಾಗ ವಿಷದ ಬುತ್ತಿ ಬಿಚ್ಚಿ ರೊಟ್ಟಿ ಒಂದ ತೆಗೆದು ಎಲಲಿಂಗ ಮುತ್ಯ ಬಗದ ನಾಯಿಗ ಜಿಯ 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 ರೊಟ್ಟಿ ತಿಂದು ನಾಯಿ ಸತ್ತು ಎಷ್ಟೋ ಜನ ಗಾಬರಿ ಆಯಿತು ಹೌದು ಹೌದು ಏ ಸಿಟ್ಟಿಗೆ ಏರಿ ಹಸನ ಬಾಬಾ ಬಡದ ಬಾಯಿ ಮ್ಯಾಗ ಅಲ್ಲ ಈ ಸಾಹಿತಿ ಬುತ್ತಿ ಒಳಗ ತಿಳಿತು ಇದರಾಗ ಒಂದ ರೊಟ್ಟಿ ತಿಂದ ನಾಯಿ ಸತ್ತೈತಿ ಅಂಗಳಾಗ ಎಲ್ಲ ಲಿಂಗ ಅಂತಾನ ಮೊದಲೇ ನನಗ ಗುರುತೈತಿ ಸಿದ್ಧಲಿಂಗ ನಿನ್ನೆ ಹೇಳದ ರಾತ್ರಿ ಆಗ ಜಿಯ 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 ವಿಷ ಐತಿ ಇಲ್ಲ ಅಂತ ಪರೀಕ್ಷೆ ಮಾಡಕ್ಕ ಒಗದ್ಯಾತ್ ಆ ವಿಷದ ಬುತ್ತಿ ಎಲ್ಲ ಲಿಂಗ ಉಂಡಾವಾಗ ಎಲ್ಲ ಉಂಡ ಒಂದ ರೊಟ್ಟಿನೂ ತಮ್ಮ ಇಡಲಿಲ್ಲ ಆವಾಗ ಮತ್ತ ಮನೆಯಾಗ ಉಳಿದು ತಗೊಂಡು ಬಾ ಅಂತ ನಿವಳೀಗ ರೊಟ್ಟಿ ತಿಂದು ನಾಯಿ ಸತ್ತು ಅಂಗಳದಾಗ ಬಿದ್ದಿತ್ತು ಪ್ರಸಾದ ಹಚ್ಚಿ ನಾಯಿಗೆ ಎಬಸ್ತಾ ಆವಾಗ ಜಿಯ 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 ನಾಯಿ ಸತ್ತಿದು ನೋಡಿ ಸೀರೆಗ ಹುಚ್ಚಿ ಒಯ್ಕೊಂಡ್ಲು ಹೌದು ಹೌದು ಯವ್ವ ಸತ್ತ ನಾಯಿ ಎದ್ದದಂದ್ರ ಸಾಯ್ದಿಲ್ಲಿದರಾಗ ಇನ್ನ ಸುಮ್ಮನೆ ಬಂದ ಪಾಸಿ ಬಿದ್ದ ಸಾಧುನ ಕೈಯಾಗ ಈ ಎಲಲಿಂಗ ಶಾಪ ತಮ್ಮ ಕೊಡತಾನಿವರೀಗ
ಬೇಸರ ಎಲ್ಲ ಅಳಗಾಲಾಗಲಿ, ಮರಣ ಬಂದು ನೀವು ಹೋಗಲಿ, ಸಾಧು ಸತ್ಪುರುಷರಿಗೆ ನೀವು ಕಾಡ್ತೀರಿ ಅಂದಾಗ ಜಿಯ 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 ಜಿ ಮುಂದೆ ಕೆಲವದ ದಿವಸ ಹೋಯಿತು, ಎಲ್ಲ ಲಿಂಗ ಮನಕೊಂಡಿದ್ದ. ಈ ಹೈದ್ರಿ ಖಾಜ ಬಂದ ಇವನ ಸ್ವಪ್ನದ ಒಳಗ. ಈ ಕುಬೇರ ಕರ್ಜಿಗೆ ಜಾಗ ಬಿಡು ಅಂಧನಾಳಿಗ, ನಿಂದು ಕಲಿಯುವುದ ಕೈಲಾಸ ಆಗತೈತಿ ಆವಾಗ. ಇಲ್ಲಿಂದ ಎಲ್ಲಿಂಗ್ ಮುತ್ತಾಗ ವಿಷದ ಬುತ್ತಿಯನ್ನು ಕಟ್ಟಿದುಕೊಂಡು ಬಂದು ಮುಂದೆ ಇಟ್ಲು. ಅವ ಒಂದು ರೊಟ್ಟಿ ತೆಗೆದು ನಾಯಿ ಒಗದ. ಹೌದು. ನಾಯಿ ಒಗದ ಕೂಡಲೇ ನಾಯಿ ರೊಟ್ಟಿ ತಿಂದು ಏನು ಸತ್ತು ನೋಡು, ಅವಾಗ ಗುರ್ತಾಯ್ತು ಈ ಬುತ್ತಿ ಒಳಗೆ ವಿಷ ಐತಂತ. ಹೌದಲ್ರಿ. ಇವ ಹಾಲು ಮತದಲ್ಲಿ ಜನಿಸಿ ಕುರಿಗಳು ಕಾಯ್ಕೊತಿದ್ರು ಕೂಡ ಅಷ್ಟು ಪವಾಡ ಪುರುಷ ಇದ್ದವ. ಹೌದು ಹೌದು. ನಾನು ನಾಯಿಗೆ ಯಾಕೆ ಹೋಗಿದ್ದೀನಿ ಅಂದರೆ ನನ್ನ ಸಿದ್ಲಿಂಗ ಮುತ್ಯ ಕನಸಿನಲ್ಲಿ ಬಂದಿದ್ದು ಇದ್ರಾಗ ಇಸ ಐತೆ ಅಂತ ಹೇಳಿದ್ದ. ಏನು ಇಸ ಐತಿ ಇಲ್ಲ ಅಂತ ನೋಡಕ್ಕೆ ಹೋಗಿದ್ದೀನಿ ಅಂದ. ಹೌದು. ಆ ನಾಯಿ ಏನು ರೊಟ್ಟಿ ತಿಂದು ಸತ್ತು ನೋಡು ಮಂದಿ ಬೈಲಾಕತ್ತರಕಿ. ಹೌದಲ್ರಿ. ಈಗೇನು ಬೈಬೇಡ್ರಿ ಅಂದ್ರೆ ಅವ್ರು ಈಕಿನೇ ಉಂಡು ಹೋಗಾಳ. ಆ ರೊಟ್ಟಿ ಅಷ್ಟು ಒಂದು ಇಡ್ಲಾರ್ದಂಗೆ ತಿಂದು ಮತ್ತೇನ್ರೆ ಉಳಿದ್ರು ತೊಗೊಂಬ ಅಂತ ಹೇಳ್ದವ. ಹೌದಲ್ರಿ. ಆ ಸಿದ್ಲಿಂಗ ಮುತ್ಯ ಕನಸಿನಾಗ ಬಂದು ಒಟ್ಟು ತಿನ್ನ ಅಂತ ಹೇಳಿಬಿಟ್ಟಿದ್ದವ, ನಿನಗೇನು ಆಗಂಗಿಲ್ಲ ಅಂತ. ಅದಕ್ಕೆ ಹರ ಮುನಿದರೆ ಗುರು ಕಾಯ್ತಾನೆ, ಗುರು ಮುನಿಯವರು ಕಾಯರಿಲ್ಲ ಅಂತ ಹೇಳ್ಯಾರ. ಹೌದು. ಇದೇನು ನಾಯಿ ಸತ್ತು ಕೂಡಲೇ ಅವ ಊಟ ಮಾಡಿ ನಾಯಿ ಸತ್ತು ಬಿದ್ದಿತ್ತಲ್ಲ, ನಾಯಿಗೆ ಎಬ್ಸಿದ ಕೂಡಲೇ ಈಕಿ ಗಾಬರಿ ಬಿದ್ದಳು. ಹೌದು. ಈ ಸತ್ತು ನಾಯಿನೇ ಅದಂದ್ರೆ ಇವ ಏನು ಸಾಯಂಗಿಲ್ಲ ಸಾಧು ಅಂದಳಕಿ. ಹೌದು ಹೌದು. ಯಾಕಂದ್ರೆ ನಾಯಿ ಸತ್ತಿದೆ ಅದಂದ್ರೆ ಇನ್ನು ನಂದೇನು ನಾನು ಉಳ್ಸಂಗಿಲ್ಲ ಅಂದಳಕಿ. ಹೌದು. ಆವಾಗ ಐಶ್ವರ್ಯ ಎಲ್ಲ ಹಾಳಾಗಿ ನಿಮ್ಮಂಥವ್ರು ದಿಕ್ಕಿಲ್ದಂಗೆ ಆಗ ಹೋಗ್ಬೇಕು ಜಗತ್ತಿನಾಗ. ಹೌದು ಹೌದು. ಸಾಧು ಸತ್ಪುರುಷ ಕಾಡೋರು ಅಂತ ಇವರಿಗೆ ಶಾಪ ಕೊಟ್ಟ. ಮುಂದೆ ಮತ್ತೆ ಮನೆಗೆ ಕೊಂಡಿದ್ದ. ಹೈದ್ರಿ ಖಾಜಾ ಸ್ವಪ್ನದಾಗ ಬಂದ. ಏನು ಹೇಳ್ತಾರಿ? ಭೀಮಾ ಕೃಷ್ಣ ಹೊಳಿ ದಾಟಿ ಹೋಗಿ ಮುಂದೆ ಕಲಿಯುವುದು ಕೈಲಾಸ ಆಗ್ತದೆ, ಈ ಕುಬೇರ ಕರ್ಜಿಗೆಲ್ಲಿ ಇರಬೇಡ ಅಂತ ಹೇಳಿದ್ರು. ಹೌದು ಹೌದು. ಮುಂದೆ ಎಲ್ಲಿಂಗ್ ಮುತ್ಯ ನಡ್ಕೋತ ಕುಬೇರ ಕರ್ಜಿಗಿಲಿಂದ ಮುಗುಳು ಕೊಡದ ಅಡವಿತನ ನಡ್ಕೋತ ಯಾವ ಪ್ರಕಾರ ಹೋಗ್ತಾನೆ. ಮುಂದೆ 2ನೇ ಜನ್ಮದಲ್ಲಿ ಶಿಡ್ಲಿಂಗ ಮುತ್ಯ ಬಂದು ಭೇಟಿಗ. ಹೌದು. ಈ ಶಿಡ್ಲಿಂಗ ಮುತ್ಯನ ಪದ ಹಾಡಬೇಕಂದ್ರೆ 2 ತಾಸು ಹಿಡಿತೈತಿ. ಅದಕ್ಕೆ ಶಾರ್ಟ್ಕಟ್ನಲ್ಲಿ ಎಲ್ಲಿಂಗ್ ಮುತ್ಯ ಒಂದು ಸುಲಭ ತಗೊಂಡು ಬಂದಿನಿ ಇದ್ರೊಳಗೆ. ಈಗ ಅದಕ್ಕೆ ಯಾಕಂದ್ರೆ ಆ ಪುರಾಣದಲ್ಲಿ ಹೆಂಗೈತಪ್ಪ ಅಂದ್ರೆ 1 ತಿಂಗಳು ಮುಗಿಯಂಗಿಲ್ಲ, ನಮ್ಮ ಕೈ ಒಳಗೆ 2-3 ತಾಸು ಸಾಕವ. ಹೌದು ಹೌದು. ಯಾಕಂದ್ರೆ ಬರೀ ಎಲ್ಲಿಂಗ್ ಮುತ್ಯ ಅಂದೇ ಶಾರ್ಟ್ಕಟ್ ತೊಗೊಂಡಿದ್ದೈತಿ. ಅದೇ ತಾವು ಶಾಂತಿ ತಿಂದ ಕುಂತ ಕೇಳಿ. एक हैदरी खाजा स्वप्न